ನನ್ನನ್ನು ಏನು ಮಾಡಬೇಡಿ, ನಿಮಗೆ ಕೈ ಮುಗಿಯುತ್ತೇನೆ, ನನ್ನನ್ನು ಬಿಟ್ಟು ಬಿಡು. ಬಿಡುತ್ತೇನೆ ಮಗನೇ, ಆದರೆ ಈಗಲ್ಲ. ನಿನ್ನ ತಾಯಿದ ಶೀಲದ ಸುಖ ಉಂಡ ಮೇಲೆ. ಅಮ್ಮ ಅಮ್ಮ, ಏಯ್, ಎಲ್ಲಿದ್ದರೂ ನಿನ್ನ ತಾಯಿ ಬರಲೇಬೇಕು ನನ್ನ ಹತ್ತಿರ. ಎಲ್ಲಿದ್ದಳ ನಿನ್ನಮ್ಮ? ಎಲ್ಲಿದ್ದರೂ ಬರಲೇಬೇಕು, ನನ್ನ ತೋಳ ತೆಕ್ಕೆಯಲ್ಲಿ ಪಡೆಯಲೇಬೇಕು. ಕೈ ನಿನ್ನ ಮನೆಗೆ. ಭಗತ್ ಸಿಂಗ್, ಏ ಭಗತ್ ಸಿಂಗ್, ಭಗತ್ ಸಿಂಗ್, ನನ್ನ ಕೈ ಕಚ್ಚಿದ ಈ ನಾಯನ್ನು ನಾನು ಹಲ್ಲು ಮುರಿಯಬೇಕೆಂದಿದ್ದೇನೆ. ಬೇಡ, ನನ್ನನ್ನು ನನ್ನ ತಾಯಿ ಹತ್ತಿರ ಕಳಿಸು. ಕಳಿಸುತ್ತೇವೆ, ಆದರೆ ತಾಯಿ ಹತ್ತಿರ ಅಲ್ಲ, ನಾಯಿ ಹತ್ತಿರ. ಈ ಹುಜೂರ್, ಈ ನಾಯಿ ಹಲ್ಲು ಮುರಿದ್ರೆ ಮುದ್ದೆ ತಿಂದು ಬದುಕ್ತೈತಿ. ಅದಕ್ಕಾಗಿ ಇದರ ಕಣ್ಣು ಕಿತ್ತಿ ಕೊರಗಿ ಕೊರಗಿ ಸಾಯುವಂತೆ ಮಾಡಬೇಕು. ತಾಯಿಲಿ ಚಾಕು, ನೀನು ಕೊಟ್ಟಿರುವ ಐಡಿಯಾ ತುಂಬಾ ಚೆನ್ನಾಗಿದೆ. ಮುಗೀತು ಮಗನೇ, ಏ ಕೊನ್ನೆ. ಅಮ್ಮ, ಅಯ್ಯೋ ಬಿಟ್ಟು ಬಿಡಿ ಅಮ್ಮ, ಅಮ್ಮ, ಅಯ್ಯೋ ಬಿಟ್ಟು ಬಿಡಿ. ಸಿದ್ದರಾಮಪ್ಪ, ಏ ಸಿದ್ದರಾಮಪ್ಪ, ಮುಗೀತು ಮಗನಿನ್ನ ಕತೆ. ಭಗತ್ ಸಿಂಗ್, ತೆಗೆದುಕೊಂಡು ಹೋಗು ಇವನನ್ನ. ಎಲ್ಲಿ ಆದರೂ ನಿರ್ಜನ ಪ್ರದೇಶಕ್ಕೆ ತೆಗೆದುಕೊಂಡು ಒಯ್ದು ತಪ್ಪಿ ಹಾಕುವ ಈ ಭಿಕಾರಿಯನ್ನ. ಲೋ ಚಾಂಡಲ, ನನ್ನ ಮಗನನ್ನು ಎಲ್ಲಿ ಬಚ್ಚಿಟ್ಟಿದ್ಯಾ? ಹೇಳ್ದ್ಯೋ ಅಥವಾ ನಿನ್ನ ಸಂಹಾರ ಮಾಡ್ಲೋ? ಏಯ್, ನಿನ್ನ ಮಗು, ನಿನ್ನ ಮಗುವನ್ನ ಆ ನಿರ್ಜನ ಪ್ರದೇಶ ಕಳಿಸಿದ್ದೇನೆ. ಇನ್ನು ಏನಿದ್ದರು ನೀನೇ ನನ್ನ ರಾಣಿ. ಅಷ್ಟೇ ಅಲ್ಲ, ನಿನ್ನ ತಂದೆಯನ್ನು ಕೊಲೆ ಮಾಡಿ ಬಿಸಾಕಿದ್ದೀನಲ್ಲ, ಅವನನ್ನ ಎಬ್ಬಿಸಿ ಕೇಳು ಮೊದಲು. ಅಪ್ಪ, 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 ನಿನ್ನ ಮಗಳನ್ನೇ ಬಿಟ್ಟು ಹೋದ್ಯಾ? ಲೋ ಚಾಂಡಲ, ನನ್ನ ತಂದೆಯನ್ನು ಕೊಂದ ಹಾಗೆ ನನ್ನ ಮಗುವಿಗೆ ಏನಾದ್ರೂ ಮಾಡ್ರೆ ನಿನ್ನ ನಮ್ಮ ಹುಲಿಯ ಮೇಲೆ ಕೈ ಮಾಡಿಸೋ ಧೈರ್ಯ ಬಂದಿತ್ತೆ ಈ ಗುಲಾಬಿಗೆ. ಇವಳು ಗುಲಾಬಿ,
ನೋಡಲು ಮಾತ್ರ, ಆದ್ರೆ ಇವಳ ಸುತ್ತ ಮುಳ್ಳಿರುತ್ತೆ. ನಿಮ್ಮನ್ನ ಮಾತ್ರ ಸಂಹಾರ ಮಾಡಿದೆ. ಕಾಪಾಡಿ ಕಾಪಾಡಿ ನನ್ನನ್ನು ಕಾಪಾಡಿ ಅಮ್ಮ ಭಾಗವ ಕಾಪಾಡಮ್ಮ ಭಾಗವ. ಬರೀ ಸರ್, ಇವರೇ ನಾಗರಾಜ್ ಅಂತ. ವೆಲ್ಕಮ್ ಇನ್ಸ್ಪೆಕ್ಟರ್, ವೆಲ್ಕಮ್. ಬರೀ ಇನ್ಸ್ಪೆಕ್ಟರ್ನಲ್ಲ, ಇನ್ಸ್ಪೆಕ್ಟರ್ ಸೋಮಶೇಖರ್. ಗೊತ್ತು, ಬನ್ನಿ ಕುಳಿತುಕೊಳ್ಳಿ. ಕೂಡಲ ಬಂದಿಲ್ಲ ನಾಗರಾಜ್. ಅಂದ್ರೆ ನಿನ್ನನ್ನು ಒದ್ದು ಒಯ್ಯಲು ಬಂದಿದ್ದಾನೆ. ಯಾರು? ನನ್ನನ್ನ? ಯಾವ ಕಾರಣಕ್ಕಾಗಿ ಬಂದಿದ್ದೀರಾ ಮೊದಲು ಹೇಳಿ. ಭಾಗ್ಯಶ್ರೀ ಕಂಪ್ಲೇಂಟ್ ಕೊಟ್ಟಿದ್ದಕ್ಕಾಗಿ. ಬಂಧಿಸಬೇಕಾದದ್ದು ನನ್ನನ್ನಲ್ಲ, ಮೊದಲೇ ಸುಳ್ಳು ಕಂಪ್ಲೇಂಟ್ ಕೊಟ್ಟು ಬಂದಿದ್ದಾಳಲ್ಲ ಅವಳನ್ನ ಬಂಧಿಸಿ. ನನ್ನ ಇವಳ ತಂದೆಯನ್ನು ಕೊಲೆ ಮಾಡಿದಳಲ್ಲ ಅವಳ ಕೈಯಲ್ಲಿ ಚಾಕು ಇದೆ ನೋಡಿ, ಅವಳನ್ನು ನೋಡಿ ಆದರೂ ಅವಳನ್ನು ಬಂಧಿಸಬೇಕಲ್ಲ. ಹಾ ಭಾಗ್ಯಶ್ರೀ, ನಿಮ್ಮ ತಂದೆಯನ್ನು ನೀವೇ ಕೊಲ್ಲಿರುವೆಯಾ? ಇಲ್ಲಪ್ಪ, ನನ್ನ ತಂದೆ ಕೊಲೆ ನಾನು ಮಾಡಿಲ್ಲ. ನನ್ನ ಮಗುವನ್ನು ಹುಡುಕಿಕೊಂಡು ನಾನು ಇಲ್ಲಿವರೆಗೆ ಬಂದೆ. ಸತ್ರು ನನ್ನ ತಂದೆ ನೋಡಿ ಈ ಚಾಕು ನನ್ನ ಕೈಗೆ ತೆಗೆದುಕೊಂಡೆ. ನನ್ನ ತಂದೆ ಕೊಲೆ ನಾನು ಮಾಡಿಲ್ಲ. ಮೈದುನ, ಈ ನಿನ್ನ ಅತ್ತಿಗೆ ಮೇಲೆ ಸಂಶಯವೇ? ಪೊಲೀಸರೇ, ಬೇಗನೆ ಅವನನ್ನು ಆಸ್ಪತ್ರೆಗೆ ಸಾಗಿಸಿ ಇವಳನ್ನು ಅರೆಸ್ಟ್ ಮಾಡಿ. ಇದೇನಪ್ಪ, ಕೈ ತುತ್ತು ಉಳಿಸಿದ ಈ ನಿನ್ನ ಅತ್ತಿಗೆ ಮೇಲೆ ಇಷ್ಟೊಂದು ಸಂಶಯವೇ? ನಿನಗೆ ನಂಬಿಕೆ ಬರ್ತಿಲ್ಲವೇನು? ಮುಚ್ಚಮ್ಮ ಬಾಯಿಯನ್ನ. ಅತ್ತಿಗೆ ಅಂತ ಅತ್ತಿಗೆ. ಮೊದಲ ದಿನ ಮನೆಗೆ ಹೋದಾಗ ನಾಗರಾಜ್ ಎಲ್ಲ ತಿಳಿಸಿದ್ದಾನೆ ನಿನ್ನ ಕುತೆಗಳನ್ನು. ಇದೇನು ಮೈದುನ ನೀನು ಆಡುವ ಮಾತು? ನಿನ್ನ ಅತ್ತಿಗೆ ಮೇಲೆ ಸ್ವಲ್ಪನಾದ್ರೂ ಕರುಣೆ ತೋರಿಸು. ಸರ್ ಸರ್, ಇವಳು ಅಂತವಳಲ್ಲ ಸರ್, ಅವಳನ್ನು ಅರೆಸ್ಟ್ ಮಾಡಿ. ಮುಚ್ಚಿರಿ ಬಾಯಿಯನ್ನ. ಕೊಲೆ ಮಾಡಿದ ವ್ಯಕ್ತಿ ಕೈಯಲ್ಲಿ ಚಾಕು ಹಿಡಿದು ನಿಂತಿರುವಾಗ ನೀವೇನೋ ನಮಗೆ ಉಪದೇಶ ಹೇಳಬೇಕಾಗಿಲ್ಲ. ಇದೆ ಏನಪ್ಪ ಮೈದುನ, ಉಣಿಸಿ ತಿನಿಸಿ ಜೋಪಾನ್ ಮಾಡ್ದ ಈ ನಿನ್ನ ಅತ್ತಿಗೆ ಮೇಲೆ ಇಷ್ಟೊಂದು ಸಂಶಯವೇ? ನೋಡಮ್ಮ, ನಮ್ಮ ಕಾನೂನಿಗೆ ಅಣ್ಣ ಅತ್ತಿಗೆ ತಾಯಿ ತಂದೆ ಯಾವ ಸಂಬಂಧವೂ ಇದ್ದಿಲ್ಲ. ಏನಿದರೂ ಕೋರ್ಟಿನಲ್ಲಿ ವಾದ. ವಿಶ್ವಾಮಿತ್ರ ಮಾತಿಗೆ ಹರಿಚಂದ್ರ ಸ್ಮಶಾನ ಕಾಯಬೇಕಾಯಿತು. ಕೇವಲ ಒಬ್ಬ ಅಗಸನ ಮಾತಿಗೆ ಸೀತಾ ಅಗ್ನಿ ಪರೀಕ್ಷೆ ಮಾಡಬೇಕಾಯಿತು. ನನ್ನ ಕೈಯಲ್ಲಿ ಏನಿದೆಯಮ್ಮ, ತೀರ್ಮಾನಿಸುವುದು ನ್ಯಾಯಾಲಯ. ಪೊಲೀಸ 320 ಇವಳನ್ನು ಕರೆದುಕೊಂಡು ನಡಿ. ನಾಗರಾಜ್, ನೀವು ಕೂಡ ಈ ಕಬ್ಬಿಣದ ಶಂಕೊಲೆಗೆ ಶರಣಾಗತನಾಗಿ ಸ್ಟೇಷನ್ಗೆ ನಡೆಯಿರಿ. ನೋಡಿ, ನಾನು ಯಾಕೆ ಪೊಲೀಸ್ ಸ್ಟೇಷನ್ಗೆ ಬರ್ಬೇಕು ಸರ್? ಭಾಗ್ಯಶ್ರೀ ಕಂಪ್ಲೇಂಟ್ ಪ್ರಕಾರ ನಾವು ಅರೆಸ್ಟ್ ಮಾಡಲೇಬೇಕು. ನೀವು ಸುಳ್ಳುತನದಿಂದ ಬಂಧಿಸುವರೆಂದು ನಾನು ಮುಂಗಡ ಕೋರ್ಟ್ ಮೇಲೆ ತಂದಿರುವೆ, ತೆಗೆದುಕೊಳ್ಳಿ. ಯಾರು ನೀನು? ಅವನಿಗೂ ನಿನಗೂ ಏನು ಸಂಬಂಧ? ಬಂಧಿಸಬೇಡ ಅನ್ನೋದಕ್ಕೆ ಏನಾದರೂ ಆಧಾರ ಇದೆಯಾ? ನೀವು ಸುಳ್ಳುತನದಿಂದ ಬಂಧಿಸುವರೆಂದು ನಾನು ಮುಂಗಡ ಬೇಲ್ ತಂದಿರುವೆ. ನಾನೊಬ್ಬ CID ಇನ್ಸ್ಪೆಕ್ಟರ್ ಪ್ರದೇಶ್.